ಹಲೋ ಗೈಸ್, ವೆಲ್ಕಮ್ ಟು ಅನುಷಾ ಲಾಗ್. ನೋಡಿ, ನಾನು ನನ್ನ ಕಲೀಗ್ಸು ಆ್ಯಂಡ್ ನನ್ನ ಸ್ಟೂಡೆಂಟ್ಸ್ ಎಲ್ಲ ಸೇರಿಕೊಂಡು ಟೆಂಪಲ್ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಭಾಳ ಗಾಳಿ ಬಟ್ ಭಯಂಕರ ಬಿಸಿಲು ಮತ್ತು ಮೋಡ ಆಗಿದೆ ಕೂಡ. ಸಿ ಬೆಳ್ಳ ಕಾಣಿಸ್ತಿದ್ದಾಳಲ್ಲ. ಸೊ ನನ್ನ ಫ್ರೆಂಡ್ ತಮ್ಮ ಬಂದ ಅಂತ ಹೋಗ್ತಾ ಇದ್ದಾಳೆ. ಅವ್ರು ಮಾತಾಡ್ಸೋವರೆಗೂ ನಮಗೆ ಗೊತ್ತಾಗಲ್ಲ. ತುಂಬಾ ವೆಹಿಕಲ್ಸ್ಗಳು ಓಡಾಡ್ತಿದ್ದಲ್ಲ. ಸೊ ನಾವು ಭಟ್ರಗೆರೆಯಿಂದ ಬಸ್ವರೆಗೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಂಥದ್ದೆಷ್ಟು ದೂರ ನಡೆದಿಲ್ಲ ನಾವು. ಕಮ್ಯುನಿಟಿ ಪೋಸ್ಟಿಂಗಲ್ಲಿರುವಾಗ ತಿರ್ಕೊಂಡು ಬರ್ತಿದ್ವಿ ಒಬ್ಬೊಬ್ರು ಮನೆನೂ ಕೂಡ. ಮೇಯ್ನಾಗಿ ನೋಡ್ತಿದ್ದೆ ಹಲಸಿನ ಮರ ಇದೆಯಾ, ಹಲಸಿನ ಮರ ಅಲ್ಲ, ಹಲಸಿನ ಮರ. ಇಲ್ಲ, ನಾನು ಹಂಗೆ ಹೇಳೋದು. ಮಾವಿನ ಮರ ಇದೆಯಾ, ಇಲ್ಲ ಬೇರೆ ಯಾವ್ದಾದ್ರು ಫ್ರೂಟ್ಸ್ ಇದೆಯಾ, ತಿನ್ನೋಕೆ ಏನ್ ಸಿಗುತ್ತೆ ಅಂತಾನೆ ತಿನ್ನುವ ಬೀಜ. ಇವತ್ತು ನಾನು ಮೈಕ್ ತಂದಿಲ್ಲ, ಏನಿಲ್ಲ, ಹಂಗೆ ವಿಡಿಯೋ ಮಾಡ್ತಿದ್ದೀನಿ. ಕರೆಕ್ಟಾಗಿ ಕೇಳಿಸುತ್ತೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಇವ್ರು ನಮ್ಮ ಚೈತ್ರ ಮ್ಯಾಮು, ಇವ್ರು ನಮ್ಮ ಭುವನ ಮ್ಯಾಮು. ಇವರು ನಂದು ಆಲ್ ಟೈಮ್ ಫೇವ್ರೆಟ್. ಸುಳ್ಳೆ ಬಕೆಟ್ ಹಿಡಿತೋಗ. ನಾವು ಅವಾಗ ಸಿಂಟ್ಯಾಕ್ಸೇ ಹಿಡಿತೀವಿ. ಕೆಲಸ ಆಗ್ಬೇಕಷ್ಟೆ. ಮೋಡ ಆಗುತ್ತೆ, ಬಿಸಿಲು ಬರುತ್ತೆ, ಮೋಡ ಆಗುತ್ತೆ, ಬಿಸಿಲು ಬರುತ್ತೆ. ವಿಡಿಯೋ ಮಾಡುವಾಗ ನನ್ನ ಮನಸ್ಸಿನ ಅಭಿಪ್ರಾಯಗಳನ್ನು ನಾನು ಓಪನ್ ಆಗಿ ಹೇಳೋಕ್ಕಾಗಲ್ಲ, ಅದರಿಂದ ನನಗೆ ಎಫೆಕ್ಟ್ ಆಗ್ಬೋದು. ಸೊ ಹಂಗಾಗಿ ನಾವು ಸೈಲೆಂಟಾಗಿ ಬಸ್ಸು. ಇದು ನಮ್ಮ ಸ್ಕೈ ಗಾರ್ಡನ್ ಆಯ್ತಾ. ನಾವು ಮೊದಲು ಇಲ್ಲಿ ಬಂದು ಫೋಟೋಶೂಟ್ ಮಾಡ್ತಿದ್ವಿ. ಆದರೆ ಯಾವತ್ತು ಈ ಥರ ಇರಿಟೇಟೆಡ್ ಬೆಸ್ಟ್ ಫ್ರೆಂಡ್ ನಿಮಗೆ ಏನಾದ್ರು ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಆಯ್ತಾ. ನಾವಿಲ್ಲಿ ಬರ್ತಿದ್ವಿ, ಸೊ ನಾವು ಬರ್ತಿದ್ವಿ ಅಂದ್ರೆ ನಮ್ದು ಅನ್ನೋ ಒಂದು ಫೀಲ್ ಬರುತ್ತೆ. ಸೊ ನಾವು ಓಡಾಡೋ ಏರಿಯಾ ಆ ಥರ. ಹೌದು, ಮೈಕ್ ಬೇರೆ ಬಿಟ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ಡೈಲಿ ಮಾರ್ನಿಂಗ್ ಈ ಥರ ಬಚ್ಚಬೇಗೆ ಭಟ್ರಗೆರೆಗೆ ಓಡಾಡಿದ್ರೆ ಪಕ್ಕ ತಳಬೇಕು. ತಾರ್ಲೆಗಳು ಅಲ್ವಾ. ಇಟ್ಕೊಂಡು ಕೈ ನೋವು ಬಂತು. ನಾನು ಟೆಂಪಲ್ ಹತ್ರ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ಅಲ್ಲಿ ಟೆಂಪಲಿಂದ ಹೊರಗೆ ಬಂದ್ವಿ. ಏನೋ ಒಂಥರ ಪೀಸ್, ಒಂಥರ ಹೆಂಗೆ ಅಂದರೆ ಹೋಗಲ್ಲೇ ರೆಡ್ ಆಗಿಬಿಡುತ್ತದು. ಅಂದರೆ ಏನು ಅಂದರೆ ಒಂಥರ ನೆಮ್ಮದಿ, ಏನೋ ಒಂದು ಸಮಸ್ಯೆ ಬಗೆಹರಿತ್ತು. ಅಂದರೆ ಹೆಂಗೆ ಅಂದರೆ ಎಷ್ಟೇ ಸ್ಟ್ರೆಸ್ ಇದ್ದರೂ ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಹೊತ್ತು ಕೂತು ಹೋದರೆ
ಆ ಸಿಗೋ ನೆಮ್ಮದಿನ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ಈ ಟೆಂಪಲ್ ಮಾತ್ರ ಎಷ್ಟು ನಾನು ಮನಸ್ಸಿಗೆ ಏನಂತಾರೆ ಒಂಥರ ನೆಮ್ಮದಿಯಾಗಿ ಸಿಗುತ್ತೆ ಅಂದರೆ, ನನಗೆ ಹೀಗೆ ವಾರ ಎಲ್ಲ ಕೆಲಸ ಮಾಡಿದ್ರು ಕೂಡ ಒಂದಿನ ರೆಸ್ಟ್ ಮಾಡಿದ್ರೆ ಅಷ್ಟು ಸಮಾಧಾನ ಆಗಲ್ಲ. ಸೆಲ್ಫಿ ತೊಗೋಬೇಕಂತೆ, ಅದಕ್ಕೋಸ್ಕರ ಕರೀತಾರೆ. ಸೊ ಒಂದು ಸತಿ ಟೆಂಪಲ್ಗೆ ಬಂದು ಹೋಗ್ಬಿಟ್ರೆ ಸಾಕು. ಒಂದು ಫೋಟೋ ತೆಗಿಯೋದ್ರೊಳಗೆ ಒಬ್ರು ಊಟ ಮಾಡ್ಬೋದು, ಅಷ್ಟು ಟೈಮ್ ತಗೋತಾಳೆ ನನ್ನ ಫ್ರೆಂಡ್ ಫೋಟೋ ತೆಗಿಯೋದು. ಒಂದು ಫೋಟೋ ತೆಗಿಯೋದನ್ನ ಅರ್ಧ ಗಂಟೆ ಮಾಡಿ ಅಲ್ಲಿ ಚೆನ್ನಾಗಿ ಬರುತ್ತೆ, ಇಲ್ಲಿ ಚೆನ್ನಾಗಿ ಬರುತ್ತೆ, ಹಿಂಗೆ ಚೆನ್ನಾಗಿ ಬರುತ್ತೆ, ಹಂಗೆ ಚೆನ್ನಾಗಿ ಬರುತ್ತೆ. ಬರ್ರಿ ಬರ್ರಿ ಬರ್ರಿ. ಹಾಂ, ಅದಕ್ಕೆ ಏನೇ ಇದ್ರೂ ಟೆಂಪಲ್ಗೆ ಹೋಗೋದನ್ನ ಮಾತ್ರ ಮಿಸ್ ಮಾಡ್ಕೋಬಾರ್ದು. ಹಾಗಾಗಿ ಪ್ರತಿ ಶನಿವಾರ ಕೂಡ ನಾನು ಈ ಟೆಂಪಲ್ಗೆ ಬರ್ತೀನಿ. ಸೊ ಏನೋ ಒಂಥರ ನೆಮ್ಮದಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಬಾಯ್.